ಇವರಿಬ್ರು ವೇಟಿಂಗ್. ಇವಾಗ ನಾವು ಕೊಟ್ಟಿಗೆಹಾರದಲ್ಲಿದ್ದೀವಿ. ಕೊಟ್ಟಿಗೆಹಾರದ ಒಂದು ಸ್ಪೆಷಲ್ ಐಟಮಿಗೆ ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಇವರಿಬ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ. ಬನ್ನಿ ಹೋಗೋಣ. ಮಳೆ ಜೋರಾಯಿತು. ಸೊ ನಮಗೆ ಇನ್ನೆಲ್ಲೂ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಅನಿಸ್ತಾ ಇದೆ. ಜೋರಾಗಿ ಬರ್ತಾ ಇದೆ ಮಳೆ. ನೋಡೋಣ. ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್ಗೆ ಮತ್ತೊಮ್ಮೆ ಸುಸ್ವಾಗತ. ಸೊ ಇವತ್ತು ನಮ್ಮ ಹೊಸ ದಿನ, ಹೊಸ ಟ್ರಿಪ್ಪು. ಸೊ ಚಿಕ್ಕಮಗಳೂರಿನಲ್ಲಿದ್ವಿ. ಹೋದ ವಾರ ನಾವು ದೇವ್ರ ಮನೆಗೆ ಹೋಗಿದ್ವಿ. ಸೊ ಈ ವಾರನೂ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಚಾರ್ಮಡಿ ಘಾಟ್ ಕಡೆ ಹೊರಡ್ತಾ ಇದ್ವಿ. ಸೊ ಹೋಗ್ತಾ ನಮಗೆ ಆನ್ ದ ವೇ ಕೆಲವು ಬೇರೆ ಬೇರೆ ಥಿಂಗ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದೀವಿ. ಬಟ್ ಅದು ಹೋಗ್ತಾ ಮಾಡ್ತೀವೋ ಅಥವಾ ಬರ್ತಾ ಮಾಡ್ತೀವೋ ಗೊತ್ತಿಲ್ಲ. ಸೊ ಇವತ್ತು ಫಸ್ಟ್ ನಾವು ಒಂದು ಇದಿದೆ, ಮ್ಯೂಸಿಯಮ್ ಇದೆ. ಆ ಮ್ಯೂಸಿಯಮಿಗೆ ಹೋಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಅದನ್ನು ನೋಡಿಕೊಂಡು ಹಾಗೆ ಇದಕ್ಕೆ ಚಾರ್ಮಡಿ ಘಾಟ್ ಹೋಗಿ ಅಲ್ಲೆಲ್ಲ ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು ಬರಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ವಾತಾವರಣ ಅಂತ ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತಲು ಹೆಂಗಿದೆ ಅಂತ. ಸೊ ಎಲ್ಲ ಕಡೆ ಗ್ರೀನ್ರಿ ಇದೆ. ಸೊ ಮಳೆ ಬರುವ ವಾತಾವರಣ ಇದೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಶ್ವೇತಾನು ಫುಲ್ಲಿ ಎಕ್ಸೈಟೆಡ್ ಆಗಿದ್ದಾಳೆ. ಸೊ ಬನ್ನಿ ಹೋಗೋಣ, ನಮ್ಮ ಜೊತೆ ನೀವು ಜಾಯ್ನ್ ಆಗಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಟುಡೇ. ಮಳೆ ಸ್ಟಾರ್ಟ್ ಆಯ್ತಲ್ರಿ? ಏನ್ ಮಾಡೋಣನ್ರಿ, ವಾಪಸ್ ಹೋಗೋಣನ್ರಿ. ವಾಪಸ್ ಹೋಗ್ಬಿಡೋಣ. ಯಾಕಂದ್ರೆ ಈಗ ಮಳೆ ಸ್ಟಾರ್ಟ್ ಆದ್ರೆ ನೀನ್ ಏನೂ ಮಾಡಕ್ಕಾಗಲ್ಲ. ಒಂದು ಕೆಳಗಿಳಿದು ಡ್ರೋನ್ ಹಾರ್ಸಕ್ಕೂ ಆಗಲ್ಲ. ಒಂದಾಗಿತ್ತಲ್ಲಪ್ಪ, ಕೆಳಗೆ ಇಳಿದು ಮೋಸ್ಟ್ಲಿ ವಿಡಿಯೋ ಮಾಡ್ಲಿಕ್ಕೂ ಆಗಲ್ಲ ಅನ್ಸುತ್ತೆ. ಒಂದಾಗಿತ್ತು. ಯಾಕಂದ್ರೆ ಇಲ್ಲೇ ಇಷ್ಟು ಮಳೆ ಹೊಡಿತಾ ಇದೆ ಅಂದ್ರೆ ಇನ್ನು ಅಲ್ಲಿ ಕೇಳ್ತೀಯ ಅಪ್ಪ, ಒಂದಾಗಿತ್ತು. ಏನಾಗುತ್ತೆ? ಮಳೆ ಡ್ಯಾನ್ಸ್ ಮಾಡೋದು. ಮಳೆಯಲ್ಲಿ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ಬಿಟ್ಟು ಬರೋಣ ಬನ್ನಿ. ಮಾಡೋಣ ಅಷ್ಟೇ. ಏನ್ ಮಾಡಕ್ ಆಗಲ್ಲ ಈ ರೀತಿ ಮಳೆ ಬಂದ್ರೆ. ನಾವು ಹೋಗ್ತಾ ಇರೋ ಚಾರ್ಮಡಿ ಘಾಟ್ ಈ ಚಿಕ್ಕಮಗಳೂರು ಮತ್ತು ಮ್ಯಾಂಗ್ಳೂರ್ನ ಏನು ಜಾಯಿನ್ ಮಾಡುವಂತ ನ್ಯಾಷನಲ್ ಹೈವೇ 173 ಇದೆ. ಮತ್ತೆ ಈ ರೂಟ್ ನಲ್ಲಿ ನಮ್ಗೆ ತುಂಬಾ ಕಾಫಿ ಪ್ಲಾಂಟೇಶನ್ಸ್ ಅದೆಲ್ಲ ಸಿಗೋದ್ರಿಂದ ನೇಚರ್ ತುಂಬಾನೇ ಚೆನ್ನಾಗಿರುತ್ತೆ. ಅದು ಈ ಮಾನ್ಸೂನ್ ಟೈಮ್ ನಲ್ಲಿ ಬಂದ್ಬಿಟ್ರಂತೂ ಸುತ್ತಮುತ್ತ ನೋಡ್ಕೊಂಡು ಹೋಗೋದೇ ಚೆನ್ನಾಗಿ. ಮೋಸ್ಟ್ಲಿ ಮಳೆ ಬಂದ್ರೆ ನಮ್ಗೆ ಅಲ್ಲಿ ಡ್ರೋನ್ ಶಾಟ್ಸ್ ತೆಗಿಲಿಕ್ಕೆ ಆಗಲ್ಲ. ಬಟ್ ಆ ನೇಚರ್ನ ಎಂಜಾಯ್ ಮಾಡ್ಕೊ ಬರ್ಬೇಕು ಅಂತಾನೆ ಹೊರಟಿದೀವಿ. ನೋಡೋಣ, ನಾವು ಲಕ್ಕಿ ಆಗಿದ್ರೆ ಮಳೆ ಇರಲ್ಲ, ಇಬ್ನಿ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅನ್ಕೊಂತೀವಿ. ಇಬ್ನಿ ಇದ್ರೂ ಸಹ ಬಿಸಿಲು ಬಂದಂಗೆ ಕಡಿಮೆ ಆಗ್ತಾನೆ ಇರುತ್ತೆ. ಎಷ್ಟು ಲಕ್ಕಿ ಆಗಿದ್ದೀವಿ ಅಂತ ನೋಡೋಣ. ಸೊ ವೆಸ್ಟರ್ನ್ ಘಾಟ್ಸ್ ನ ಒಂದು ಪಾರ್ಟ್ ನ ನೋಡ್ಲಿಕ್ಕೆ ಈಗ ಹೋಗ್ತಾ ಇದ್ದೀವಿ. ನೀವು ಸಹ ನಮ್ ಜೊತೆ ಬಂದು ಎಂಜಾಯ್ ಮಾಡಿ. ಮೂಡಿಗೆರೆ ದಾಟಿ ಈಗ ಕೊಟ್ಟಿಗೆಹಾರ ಹತ್ತತ್ರ ಬರ್ತಾ ಇದ್ದೀವಿ. ಫುಲ್ ಕೂಲ್ ಆಗಿರೋ ಗಾಳಿ ಬೀಸ್ತಾ ಇದೆ. ಹಾಗೆ ನೇಚರ್ ಸಹ ಸಖತ್ ಚೆನ್ನಾಗಿ ಅನಿಸ್ತಾ ಇದೆ. ಗುಡ್ಡ ಇಲ್ಲಿಂದಾನೇ ಕಾಣಿಸ್ತಾ ಇದೆ, ಹೋಗಿ ಇದೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಬರೋ ತರ ಚಾನ್ಸಸ್ ಇದೆ. ನೋಡೋಣ ಮಳೆ ಸಿಗುತ್ತಾ ಅಥವಾ ಹೇಗೆ ಅಂತ. ಮಧ್ಯ ಬಿಸಿಲು ಬಂದ್ರೆ ಚೆನ್ನಾಗಿರುತ್ತೆ, ನೀವು ಸಹ ವಿಡಿಯೋ ಮಾಡ್ಲಿಕ್ಕೆ. ತುಂಬಾ ಮಳೆ ಬಂದ್ಬಿಟ್ರೆ ಕಷ್ಟ, ಕಾರಿನ ಕೆಳಗೆ ಇಳಿಯಕ್ ಸಹ ಆಗೋದಿಲ್ಲ.
ಕೊಟ್ಟಿಗೆಹಾರ ಹತ್ತತ್ರ ಬಂದ ಹಾಗೇನೆ ನಮ್ಗೆ ಹಳೆಯ ಕಾಲದ ಮನೆಗಳು ಅದೆಲ್ಲ ಜಾಸ್ತಿ ಸಿಗ್ತಾರೆ ಈ ಕಡೆ ರೋಡ್ ಸೈಡ್ ಜಾಸ್ತಿ ಇದೆ. ಮಕ್ಕಿ ಅಂತ ಒಂದು ಪ್ಲೇಸ್ಗೆ ದಾರಿ ಸ್ವರ್ಗ ಸ್ವರ್ಗನೇ ತಾನೇ ಹೆಚ್ಚಿನ ಚಿಕ್ಕಮಗಳೂರು. ಓವರ್ಟೇಕಿಂಗ್ ಮಾತ್ರ ಮಾಡಲೇಬಾರ್ದು, ಬಿಕಾಸ್ ರೋಡ್ಸ್ ಎಲ್ಲ ನ್ಯಾರೋ ಆಗಿರುತ್ತೆ. ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಳೆ ಇದ್ದಾಗ ಜಾಸ್ತಿ ಸ್ಲೈಡ್ ಆಗ್ತಾನೆ ಇರುತ್ತೆ. ಆಲ್ರೆಡಿ ನಮ್ಮ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಇಗ್ನಿ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ, ಕೆಳಗಡೆ ಫುಲ್ ಪ್ರಪಾತನೇ ಇರುತ್ತೆ. ಇಲ್ಲಿ ಸಹ ಓವರ್ಟೇಕ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ಜನ. ಇಲ್ಲಿ ನೋಡಿ ಕೆಳಗಡೆ, ವಾವ್, ಸ್ವಲ್ಪ ಬಿಸಿಲು ಬಂದ್ಬಿಟ್ರು ನೋಡಲಿಕ್ಕೆ ಸಕ್ಕದಾಗಿರುತ್ತೆ. ಕೆಳಗಡೆ ಎಲ್ಲ ಡೀಪ್ ವ್ಯಾಲೀಸ್ ಇರುತ್ತೆ. ಈ ಕಡೆ ಮೇಲ್ ನೋಡಿದ್ರೆ ಫುಲ್ ಹೈ ಗ್ರೀನ್ ಹಿಲ್ಸ್ ಇರುತ್ತೆ. ಸೊ ಈ ಎರಡರ ಮಧ್ಯ, ಕ್ಲೌಡ್ಸ್ನ ಮಧ್ಯ ಹೋಗೋದೇ ಒಂದು ಬ್ಯೂಟಿಫುಲ್ ಆಗಿರೋಂಥ ಎಕ್ಸ್ಪೀರಿಯನ್ಸ್. ನಾವಂತೂ ಈಗ ಕ್ಲೌಡ್ಸ್ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಕೆಳಗೆ ವ್ಯಾಲೀಸ್, ಮೇಲ್ಗಡೆ ಹಿಲ್ಸ್. ವಾವ್, ಚೆನ್ನಾಗಿದೆ. ಬಟ್ ನಮಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬಿಟ್ಬಿಟ್ರು ಅದು ತುಂಬ ಅಡ್ವಾಂಟೇಜ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಥರನೇ ನೋಡ್ಕೊಂಡು ಹೋಗ್ಬೇಕು, ಏನೂ ಕಾಣಿಸಲ್ಲ. ಇಲ್ಲ, ಅಲ್ಲೇನೋ ರೋಡ್ ಇದಾಗಿದೆ, ಅದಕ್ಕೆ ಅಲ್ಲಿ. ಸೊ ಇಲ್ಲಿ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ದೇವಸ್ಥಾನ ಬಂದಿದೆ. ಈ ಕಡೆ ನೋಡಿ, ರೋಡ್ ತುಂಬಾ ಕಿರಿದಾಗಿರುತ್ತೆ. ಇಲ್ಲಿ ಆನ್ ಮಾಡ್ಕೊಂಡೇ ಹೋಗ್ಬೇಕು. ಹೇಳಿಲ್ವಾ, ಒಂದು ಟ್ರಕ್ ಎದುರುಗಡೆ ಬಂದ್ಬಿಟ್ಟಿದೆ. ಸೊ ಓಕೆ, ನಾವು ಆನ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರಿಂದ ನಮಗೆ ಒಂದು ಐಡಿಯಾ ಸಿಕ್ತು. ಇಲ್ಲೊಂದು ವಾಟರ್ ಫಾಲ್ ಇದೆ. ಈ ವಾಟರ್ ಫಾಲ್ಸ್ ಹತ್ರ ಜನ ನಿಂತ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಕ್ಲಿಯರ್ ಇರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ನಿಲ್ಲಿಸ್ತೀವಿ. ಹಲೋ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ವ್ಯೂ ಹೆಂಗಿದೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಈಗ ಜಸ್ಟ್ ಇವಾಗ ತಾನು ಎಂಟ್ರ್ ಆಗ್ತಾ ಇದ್ದೀವಿ. ಆಗ್ತಿದ್ದಂಗೆ ನಮಗೆ ಈ ಥರ ವ್ಯೂ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಬ್ಯುಸಿಯಾಗಿದ್ದೀವಿ ಫೋಟೋಗ್ರಫಿಯಲ್ಲಿ. ಸೊ ಹೆಂಗೆ ಅನಿಸ್ತಿದೆ? ವಾವ್ ಅನಿಸ್ತಾ ಇದೆ. ಕೆಳಗಡೆ ಎಲ್ಲ ಸ್ಟ್ರೀಮ್ಸ್ ಇದೆ, ಸಣ್ಣ ಸಣ್ಣ ವ್ಯಾಲೀಸ್ ಇದೆ. ಮೇಲ್ಗಡೆ ಫುಲ್ ಹೈ ಹಿಲ್, ಇದು ಗ್ರೀನ್ ಹಿಲ್ಸ್, ಓಕೆ, ಮಧ್ಯ ಕ್ಲೌಡ್. ವಾವ್, ಎಷ್ಟು
ಎಷ್ಟೊಂದು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಅಲ್ಲಿ ಗುಡ್ಡದ ಮೇಲೆಲ್ಲ ಫುಲ್ ಫಾಗ್. ಇದೊಂದು ಒಳ್ಳೆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮುಂದೆ ಹೋಗೋಣ. ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. ಹೋಗ್ತಾ ಏನು ನೋಡ್ತೀವೋ ಹಂಗೆ ನೋಡ್ಕೊಂಡು ಹೋಗೋಣ. ರೋಡೆಲ್ಲ ಸ್ವಲ್ಪ ಕಿತ್ತು ಹೋಗ್ಬಿಟ್ಟಿದೆ, ಫುಲ್ ಧರಿಸಿದೆ ಅನಿಸುತ್ತೆ ನೋಡಿ. ಈ ಕಡೆ ಫುಲ್ಲು ಧರಿಸಿದಕ್ಕೆ ಇದು ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಚಾನ್ಸಸ್ ಇದೆ ಹೌದು. ಹಾಂ, ಇಲ್ಲೊಂದು ಜರಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ವೆಹಿಕಲ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ. ಈ ಥರ ಜರಿಗಳು ತುಂಬ ಸಿಗುತ್ತೆ ಇಲ್ಲಿ. ಮಳೆಯಲ್ಲಿ ಈ ನೇಚರ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಥರ ಪ್ಲೇಸಸ್ನ ನಾವು ಎಷ್ಟೇ ನಾವು ವಿಡಿಯೋಸ್ನಲ್ಲಿ ನೋಡಿದ್ರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಈ ರೂಟ್ನಲ್ಲಿ ನೀವೇನಾದರೂ ಡ್ರೈವ್ ಮಾಡ್ಕೊಂಡು ಬರ್ತೀರಾ ಮತ್ತು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಡ್ರೈವಿಂಗಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಮಾರ್ನಿಂಗ್ ಮತ್ತು ಈವ್ನಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಫುಲ್ಲು ಮಿಸ್ಟ್ ತುಂಬಿಕೊಂಡಿರೋದ್ರಿಂದ ರೋಡೇ ಕಾಣಿಸಲ್ಲ. ಯೂಶ್ವಲಿ ಲೈಟ್ ಹಾಕ್ಕೊಂಡೇ ಡ್ರೈವ್ ಮಾಡಬೇಕು, ಆ ಥರ ಪರಿಸ್ಥಿತಿ ಇರುತ್ತೆ. ಸೊ ಮಧ್ಯಾಹ್ನದ ಹೊತ್ತು ಡ್ರೈವ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಈ ಥರ ಮಾನ್ಸೂನ್ ಸೀಸನಲ್ಲೆಲ್ಲ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗಲೂ ಸಹ ಒಂದೇ ಥರನೇ ಇರುತ್ತೆ ಕ್ಲೈಮೇಟು. ಬಿಸಿಲೇ ಕಾಣಲ್ಲ ಇಲ್ಲಿ. ಎಲ್ಲೋ ಒಂದು 5 ನಿಮಿಷ ಬಿಸಿಲು ಬಂದು ಹೋಗ್ಬೋದು ಅಷ್ಟೇ. ಇಲ್ಲಿ ನಮ್ಮ ಒಂದು ಗಾಡ್ ಹೆಂಗೆ ಗೊತ್ತಲ್ವಾ, ಒಂದು ಹೇರ್ ಪಿನ್ ಕರ್ವ್ ಬಂದಿತ್ತು. ನಮ್ಮ ಗಾಡಿ ಸಖತ್ತಾಗಿ ಹತ್ತದ್ದು. ಯಾಕೆಂದರೆ ಮುಂದ್ಗಡೆಯಿಂದ ಸಹ ವೆಹಿಕಲ್ ಬಂದರೆ ಈಗ ಹತ್ತೋದು ತುಂಬ ಕಷ್ಟ ಆಗುತ್ತೆ. ಇಳ್ಕೊಂಡು ಆರಾಮ್ಸೆ ಬರ್ಬೋದು. ಮಳೆ ಜೋರಾಯಿತು. ಸೊ ನಮಗೆ ಇನ್ನೆಲ್ಲೂ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಅನಿಸ್ತಾ ಇದೆ. ಜೋರಾಗಿ ಬರ್ತಾ ಇದೆ ಮಳೆ. ನೋಡೋಣ. ನಾನು ಹೇಳ್ದಂಗೆ ನನಗೆ ಫುಲ್ಲು ನಮ್ಮ ಕಾಲೇಜ್ ಡೇಸ್ ನೆನಪಾಗ್ತಾ ಇದೆ. ಚಿಕ್ಕಮಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರ್ತಿದ್ದೆ ಕೆಂಪು ಬಸ್ ಹತ್ಕೊಂಡು. ಮುಂದೆ ಸೀಟಲ್ಲೇ ಕುತ್ಕೊಳ್ತಾ ಇದ್ದಿದ್ದು. ಮೊಬೈಲ್ ಇಟ್ಕೊಂಡು ವಿಡಿಯೋ ಸಹ ಮಾಡಿರೋದು ಇದೆ.
ಒಂದೊಂದ್ಸತಿ ಅಂತೂ ವಾಪಸ್ ಬರುವಾಗ ಮಂಗಳೂರಿಂದ ಚಿಕ್ಕಮಗಳೂರಿಗೆ ವಾಪಸ್ ಬರುವಾಗ ಕತ್ಲೆ ಆಗಿರ್ತಿತ್ತು. ಒಂದು 6 o'clock ಆಗಿರ್ತಿತ್ತು ಈ ಜಾಗ ಬರೋಷ್ಟೊತ್ತಿಗೆ, ಚಾರ್ಮಡಿಗೆ ಬರೋಷ್ಟೊತ್ತಿಗೆ. ಫುಲ್ ಇಡ್ನಿ ತುಂಬ್ಕೊಂಡಿರ್ತಿತ್ತು. ಫುಲ್ ಎಲ್ಲ ಲೈಟ್ ಹಾಕ್ಕೊಂಡು ಹೋಗ್ತಾ ಇರ್ತಿದ್ರು. ಅವಾಗ ನಿಜವಾಗ್ಲೂ ಹೆದರಿಕೆ ಅನಿಸ್ತಾ ಇತ್ತು. ಅಕಸ್ಮಾತ್ ಏನೋ ತೊಗೊಂಡೋಗಿ ಎಲ್ಲರೂ ಬೀಳಿಸ್ಬಿಟ್ರೆ, ಬಿದ್ದುಬಿಟ್ರೆ ನಮ್ಮ ಬಸ್ಸು, ಆ ಥರ ಎಲ್ಲ ಥಾಟ್ಸ್ ಬರ್ತಾ ಇತ್ತು. ಅದೆಲ್ಲ ನೆನಪಾಗುತ್ತೆ ಈ ರೋಡಿಗೆ ಬಂದರೆ. ಆಮೇಲೆ ಅವಾಗ ಅನ್ಕೋತಾ ಇದ್ದೆ, ಈ ಥರ ಬಸ್ಸಲ್ಲಿ ಹೋಗುವಾಗ ಎಲ್ಲರೂ ಒಂದು ಕಡೆ ನಿಲ್ಲಿಸಿದ್ರೆ ಹೋಗಿ ನಿಂತ್ಕೊಂಡು ಈ ವ್ಯೂನೆಲ್ಲ ನೋಡಬೇಕು, ಆ ಥರ ಎಲ್ಲ ಅನ್ನಿಸ್ತಾ ಇರ್ತಿತ್ತು. ಮತ್ತು ಬಸ್ಸಲ್ಲಿ ಹೋಗ್ತಾ ಬರ್ತಾ ಇದ್ದಿದ್ದರಿಂದ ನಿಲ್ಲಿಸಿ ಹೋಗಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ಇವಾಗ ಎಂಜಾಯ್ ಮಾಡ್ತಾ ಇದ್ದೀವಿ. ನಿಲ್ಲಿಸ್ಬೇಕನ್ನಿಸ್ತಾ ಇದೆ. ಈ ವಾವ್, ಹೋಗಿ ಹಾಗೆ ಒಂದು ಚರ್ಮುರಿ ತಿನ್ನೋಣ ಅನಿಸ್ತಾ ಇದೆ. ನಾವು ಮಾತಾಡಿದ್ ಸಹ ನಮಗೆ ಕೇಳಿಸಲ್ಲ, ಅಷ್ಟು ಜೋರು ಮಳೆ ಸೌಂಡೇ ಬರ್ತಾ ಇದೆ. ನಿಲ್ಲೋಕ್ಕಾಗಲ್ಲ, ಇಲ್ಲಿ ಜೋರಲ್ಲ. ಫಾಲ್ಸಿಗೆ ಬಂದಿದ್ವಿ ಅಂತಾನು ಒಂದು ಫೋಟೋ ತಗೊಳ್ಳಿಲ್ಲ ಈ ಸತಿ. ಎಲ್ಲ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಅಲ್ವಾ, ಇಲ್ಲೇ ತಗೊಂಡಿರೋದು. ದೇವಸ್ಥಾನಕ್ಕೆ ಬಂದ್ವಿ. ಮತ್ತೆ ಊಟ ಸೊ ಇವಾಗ ನಾವು ಕೊಟ್ಟಿಗೆಹಾರ ರೀಚ್ ಆಗಿದ್ದೀವಿ. ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಇದೆ. ಸೊ ಅದನ್ನ ನೋಡ್ಕೊಂಡು ನಿಮಗೂ ಅದನ್ನ ತೋರ್ಸೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ಸೊ ಲಾಸ್ಟ್ ವೀಕ್ ನಾವು ಇದಕ್ಕೆ ಹೋದಾಗ ಯಾವ್ದಪ್ಪ, ದೇವರ ಮನೆ ಹೋದಾಗ ನಮ್ ಜಗನ್ ಹೇಳಿದ್ದ ಮ್ಯೂಸಿಯಂ ಹೋಗೋಣ ಅಂತಂದಲ್ವಾ. ಸೊ ಲಾಸ್ಟ್ ವೀಕ್ ಹೋಗಕ್ ಆಗಿರ್ಲಿಲ್ಲ. ಅದರಿಂದ ಈ ವಾರ ಅದನ್ನ ಅವ್ನ ಇಷ್ಟ ಪೂರೈಸೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಸೊ ಹೋಗಿ ಇವಾಗ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನನ್ಗೆ ಇಷ್ಟ ಆಗಿದೆ. ಜಗನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ. ಬನ್ನಿ ಹೋಗೋಣ.
ಸೊ ಇವಾಗ ನಾವು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಬಂದಿದ್ದೀವಿ. ಸೊ ಒಳ್ಳೆ ಪ್ಲೇಸು. ನಿಮಗೆ ಸಾಹಿತ್ಯ ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಇದ್ದರೆ ಇಲ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ. ಅದಲ್ಲದೆ ಮತ್ತು ಬೇರೆ ವಿಷಯಗಳನ್ನೂ ತಿಳ್ಕೊಬೋದು. ಅವರ ಹವ್ಯಾಸಗಳಾಗಿ ಕೆಲವೆಲ್ಲ ಚಿಟ್ಟೆ ಕಲೆಕ್ಷನ್ನು ಮತ್ತು ಕೆಲವೆಲ್ಲ ಓಲ್ಡ್ ಇನ್ಸ್ಟ್ರೂಮೆಂಟ್ಸ್ ನಾವೇನೇನು ಯೂಸ್ ಮಾಡ್ತಿದ್ವಿ, ಆದಿವಾಸಿಗಳೇನು ಯೂಸ್ ಮಾಡ್ತಾಯಿದ್ರು ಅಂಥದ್ದನ್ನೆಲ್ಲ ಅಲ್ಲಿ ಕಲೆಕ್ಷನ್ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೋಬೋದು. ಸೊ ಸ್ವಲ್ಪ ಡೀಟೇಲಾಗಿ ಹೋಗಲ್ಲ ವೀಡಿಯೋಸ್ನಲ್ಲಿ, ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಸೊ ಬಂದು ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ವಿಷಯಗಳು ತಿಳ್ಕೊಳ್ಳಿಕ್ಕಂತೂ ತುಂಬಾ ಇದ್ದಾವೆ ಇಲ್ಲಿ. ಸೊ ಸುತ್ತಮುತ್ತಲು ನೋಡ್ಬೋದು, ವಾತಾವರಣ ಎಷ್ಟು ಸುಂದರವಾಗಿದೆ ಇಲ್ಲಿ. ಸೊ ಎಕ್ಸಾಕ್ಟ್ಲಿ ಈ ಬೆಟ್ಟಗಳ ಸಾಲಿನ ಮಧ್ಯೆನೇ ಇರುವಂಥ ಒಂದು ಪ್ರತಿಷ್ಠಾನ. ಸೊ ಇದು ಕೊಟ್ಟಿಗಾರ ಆದಮೇಲೆ ನೀವು ಏನು ಚಾರ್ಮಡಿ ಘಾಟ್ ಕಡೆ ಹೋಗ್ತೀರಾ, ಆ ಘಾಟ್ ಎಂಟ್ರಾಗಿಂತ ಮುಂಚೆನೇ ಫಸ್ಟೇ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲೇ. ಸೊ ಇದನ್ನು ನೀವು ನೋಡಿಕೊಂಡು ಹೊರಡ್ಬೋದು ಘಾಟ್ ಕಡೆ, ಅಥವಾ ನೀವು ಘಾಟಿಂದ ವಾಪಸ್ ಬರಬೇಕಾದ್ರೆ ಇದನ್ನು ವಿಸಿಟ್ ಮಾಡ್ಕೊಂಡು ಬರ್ಬೋದು. ಸೊ ಇದೆಲ್ಲ ಎಟ್ ಎ ಟೈಮ್ ಒಂದು ಸಿಂಗಲ್ ನಿಮ್ಮದು ಟ್ರಿಪ್ಪಲ್ಲಿ ನೀವು ಕವರ್ ಮಾಡ್ಕೊಂಡು ಹೋಗೋಂಥ ಪ್ಲೇಸು. ಸೊ ಮಿಸ್ ಮಾಡಬೇಡಿ, ಬಂದು ಇದನ್ನು ಒಂದು ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಅವರಿಗೆಲ್ಲ ಕಲೀಲಿಕ್ಕೆ ತುಂಬ ವಿಷಯಗಳಿವೆ. ಸೊ ಕೊಟ್ಟಿಗೆಹಾರ ಎಂಟರ್ ಆಗಿದ್ದೀವಿ. ಕೊಟ್ಟಿಗೆಹಾರದಲ್ಲಿ ಫೇಮಸ್ ಒಂದಿದೆ. ಏನ್ರಿ ಅದು ಫೇಮಸ್? ದೋಸೆ, ನೀರ್ ದೋಸೆ. ದೋಸೆ, ನೀರ್ ದೋಸೆ ತಿನ್ನೋಣ ಅಂದ್ರೆ ಇವಾಗ ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಕೊಟ್ಟಿಗೆಹಾರ ಅಂತಾನೆ ಇದು. ಇದೇ ಕೊಟ್ಟಿಗಾರ. ಎಲ್ಲ ನಿಲ್ಸ್ಕೊಂಡು ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು. ಹೌದು, ಕೊಟ್ಟಿಗೆಹಾರ. ಸೊ ಎಲ್ಲಾದ್ರೂ ಒಂದ್ ಕಡೆ ನಿಲ್ಸ್ಕೊಂಡು ದೋಸೆ ತಿನ್ಕೊಂಡು ಹೋಗ್ಬೋದು. ಇವರಿಬ್ರು ವೇಟಿಂಗ್. ಇವಾಗ ನಾವು ಕೊಟ್ಟಿಗೆಹಾರದಲ್ಲಿದ್ದೀವಿ. ಕೊಟ್ಟಿಗೆಹಾರದ ಒಂದು ಸ್ಪೆಷಲ್ ಐಟಮಿಗೆ ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇವರಿಬ್ರು ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಕೊಟ್ಟಿಗೆಹಾರದ ಸ್ಪೆಷಲ್ ನೀರ್ ದೋಸೆ ಬಂದಿದೆ. ಕೊಟ್ಟಿಗೆಹಾರಕ್ಕೆ ಬಂದು ನೀರು ದೋಸೆ ತಿಂದೇ ಹೋಗಕ್ಕಂತೂ ಆಗಲ್ವಲ್ಲ, ಅದಕ್ಕೆ ಸ್ಪೆಷಲ್. ಎಷ್ಟು ಸತಿ ಕೊಟ್ಟಿಗೆಹಾರಕ್ಕೆ ಬಂದಿದ್ದೀರಾ? ಎಷ್ಟು ಸತಿ ತಿಂದಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ದಕ್ಕೋಸ್ಕರ ಫಸ್ಟ್ ಟೈಮ್ ತಗೊಳ್ತಾ ಇದ್ದೀವಿ. ಹೇಗಿದೆಯಾ? ಚೆನ್ನಾಗಿದೆಯಾ? ಮತ್ತೆ ಈ ಅಮ್ಮನಿಗಂತೂ ಇದು ಗೊತ್ತಿರಲಿಲ್ಲ. ಮಂಗಳೂರು ದಿನ ಓಡಾಡ್ತಿದ್ಲು, ಆದರೆ ಇದು ಗೊತ್ತಿರಲಿಲ್ಲ. ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ, ಹಂಗಾಗಿ ಹಿಡಿತಾ ಇರಲಿಲ್ಲ ಇಲ್ಲಿ ಕೊಟ್ಟಿಗೆಹಾರದಲ್ಲಿ. ಅದಕ್ಕೆ ನಾವು ಬೆಂಗಳೂರಿನ ಬಂದು ಅವಳಿಗೆ ಕೊಟ್ಟಿಗೆಹಾರ ಕರ್ಕೊಂಡ್ಬಂದು ದೋಸೆ ತಿನ್ನಿಸ್ತಾ ಇದ್ದೀವಿ. ಸೂಪರ್, ಎಕ್ಸ್ಟ್ರಾರ್ಡಿನರಿ. ನಿಜ ಚೆನ್ನಾಗಿದೆಯಾ? ನಿಜವೂ ತುಂಬ ಚೆನ್ನಾಗಿ. ನಮ್ಮ ಈ ಜರ್ನಿಯನ್ನು ಮುಕ್ತಾಯ ಮಾಡೋ ಸಮಯ. ಹೋಪ್ಫುಲಿ ನಿಮಗೆ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ. ಸೊ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಫನ್.